ಇವತ್ತು ನಾವಿದ್ದೇವೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರ ವಾರ್ಡ್ ನಂಬರ್ 50ರಲ್ಲಿ. ನಮಗೆ ಸಿಕ್ಕಿರೋದೇ ಪುಣ್ಯ ಜಮೀರ್ ಅಹ್ಮದ್ ಖಾನ್ ಅವ್ರ ಜೊತೆ ಸೇರ್ಕೊಂಡು ಈ ಅಲ್ತಾಫ್ ಖಾನ್ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಈ ಕಡೆ ಎಲ್ಲ ತುಂಬಾ ಸ್ಲಮ್ ಜಾಸ್ತಿ ಇರೋದ್ರಿಂದ ಡೈಲಿ ದಿನನಿತ್ಯದ ಕೆಲಸ ಅವಾಗವಾಗ ಆಗ್ಲೇಬೇಕು. ಹೊಸ ವಾಟರ್ ಲೈನ್ ಕೊಟ್ಟರು, ಹೊಸ ಚೇಂಬರ್ ಲೈನ್ ಕೊಟ್ಟಿದ್ದಾರೆ. ಆಮೇಲೆ ಮಶಾನದಲ್ಲಿ ಲೈಟ್ಗಳು ಇರಲಿಲ್ಲ, ಲೈಟ್ಗಳು ಕೊಟ್ಟರು. ನಮ್ಮ ದೇವಸ್ಥಾನನ ಕಟ್ಟಿಸ್ಕೊಟ್ರು. ಏರಿಯಾ ಸ್ಲಮ್ ಅಂತ ಕಾಣಿಸಲ್ಲ ಮೇಡಮ್, ಒಳ್ಳೆ ಅಫಿಷಿಯಲ್ ವಿಜಯನಗರದಲ್ಲಿ ಇದಕ್ಕೆ ಕಾಣಿಸುತ್ತೆ. ಇಷ್ಟು ಸೌಕರ್ಯ ಮಾಡಿರ ಅಂದ್ರೆ ಯಾರು ಬಂದರೂ ನಮ್ಮ ಏರಿಯಾಗ ಮಾಡಿಲ್ಲ. ನಮಗೆ ಕಾರ್ಪೆಟ್ರ್ ಇಲ್ಲದೆ ಹೋದ್ರು ನಮ್ಗೆ ಇಲ್ಲ ಅಂತ ತಿಳ್ಕೊಂಡೇ ಇಲ್ಲ ನಾವಿಲ್ಲಿ. ಹಂಗಾಗಿ ಈ ಏರಿಯಾದಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾ ಇದೆ, ಯಾವುದು ನಿಂತಿಲ್ಲ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಈ ಒಂದು ವಾರ್ಡ್ ಏನಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಜನ, ಕೂಲಿ ಕಾರ್ಮಿಕ ಜನ, ಸ್ಲಮ್ಗಳು ಹೆಚ್ಚಾಗಿ ಇದೆ. ಹಾಗಾದ್ರೆ ಈ ಒಂದು ವಾರ್ಡ್ ಚುನಾಯಿತ ಕಾರ್ಪೊರೇಟರ್ ಇಲ್ಲದೆ ಜಮೀರ್ ಅಹ್ಮದ್ ಖಾನ್ ಅವರ ಆಡಳಿತದಲ್ಲಿ ಯಾವ ರೀತಿ ಇದೆ, ಇಲ್ಲಿ ಜನರ ಸಮಸ್ಯೆ ಅಂತ ಬಂದಾಗ ಯಾರ ಹತ್ರ ಹೋಗ್ತಾರೆ, ಇವರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಮ್ಯಾಮ್, ಈಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಈ ವಾರ್ಡ್ ಏನಿದೆ, ಈ ವಾರ್ಡ್ನಲ್ಲಿ ಸಮಸ್ಯೆಗಳಂತ ಏನಾದರೂ ಇದೆಯಾ? ಸಮಸ್ಯೆ ಅನ್ನೋದು ಇಲ್ಲ ಮೇಡಮ್. ಯಾಕೆಂದರೆ ನೋಡಿ, ಈಗ ಕಾರ್ಪೊರೇಟರ್ ಎಲೆಕ್ಷನ್ ಆಗಿ 5 ವರ್ಷದಿಂದ ಯಾರೂ ಇಲ್ಲ. ಅದು ಮುಖ್ಯ ಒಂದು ನಮಗೆ ರೂವಾರಿ ಅಂದರೆ ನಮ್ಮ MLA ಸಾಹೇಬರು. ಅವರು ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಒಂದು ಗೌರ್ಮೆಂಟ್ ಸ್ಕೂಲ್ ಇರಲಿ, ಮತ್ತು ನೀರಿನ ವ್ಯವಸ್ಥೆ, ಮತ್ತು ಅದೇನು ತೊಂದರೆ ಇದ್ರು, ಮತ್ತು ಎಲೆಕ್ಟ್ರಿಕ್ದು KEBದು ಏನಿದು ತೊಂದರೆ ಇದ್ರು, ಅದಕ್ಕೆ ಎಲ್ಲದಕ್ಕೂ ಅವರು ಸ್ಪಂದಿಸ್ತಾರೆ. ಮ್ಯಾಮ್, ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಕಸ ಇದೆ ಅಲ್ವಾ? ಅಂದರೆ BBMP ಲಾರಿ ಬರ್ತಿರುತ್ತಾ? ಏನು ಕತೆ? ಬರ್ತಾ ಇರುತ್ತೆ ಮೇಡಮ್. ಇನ್ನೊಂದು ಸ್ಲಮ್ ಇದೆ ನಮ್ಮ ಕಡೆ, ಮತ್ತು ಪಾಪ್ಯುಲೇಷನ್ ಜಾಸ್ತಿ. ಬೇರೆ ಅಫಿಷಿಯಲ್ ಏರಿಯಲ್ಲಿ ಕಮ್ಮಿ ಪಾಪ್ಯುಲೇಷನ್ ಇರುತ್ತೆ, ಅಲ್ಲಿ ಎಲ್ಲ ಕ್ಲೀನ್ ಆಗಿರುತ್ತೆ, ಆಗುತ್ತೆ. ಇಲ್ಲಿ ಹೆವಿ ಪಾಪ್ಯುಲೇಷನ್ ಇರೋದ್ರಿಂದ ಡೈಲಿ ನಮ್ಮವ್ರು ಕೆಲಸ ಮಾಡ್ತಾನೆ ಇದ್ದಾರೆ. ಈ ವಾರ್ಡ್ಗಳಲ್ಲಿ ಏನು ಬಡಬಗರಿದ್ದಾರೆ ಅವರಿಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ಹಾಸ್ಪಿಟಲ್ಗಳಾಗಿರ್ಬೋದು, ತುಂಬಾ ಹಳೆ ಶಿಥಿಲವಾಗಿರೋದಂಥ ಎಷ್ಟೋ ವರ್ಷಗಳ ಒಂದು ಸ್ಕೂಲ್ಗಳನ್ನೆಲ್ಲ ಇವತ್ತು ಅಪ್ಗ್ರೇಡ್ ಮಾಡಿದ್ದಾರೆ. ಅದಲ್ಲದೆ ನಮಗೆ ಪಾರ್ಕ್ ಇದೆ, ವಾಕಿಂಗ್ ಮಾಡೋದಕ್ಕೆ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಆಮೇಲೆ ಈ ಭಾಗದಲ್ಲಿ ಬಸ್ ಸ್ಟ್ಯಾಂಡು, ನಮಗೆ ಬಸ್ಗಳು ಸಂಚಾರ ಮಾಡೋದಕ್ಕೆ ಬೇರೆ ಕಡೆಗೆ ಹೊಸ ಬಸ್ಗಳನ್ನೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಚಾಮರಾಜಪೇಟೆನಲ್ಲಿ ತುಂಬ ಸ್ಲಮ್ಸ್ ಇದೆ, ಸೊ ಅದಕ್ಕೇನಾದರೂ ಡೆವಲಪ್ಮೆಂಟ್ಸ್ ಆಗಿದೆಯಾ? ಕಸದ ಸಮಸ್ಯೆ ಏನಾದರೂ ಸಾಲ್ವ್ ಆಗಿದೆಯಾ? ಮೇಡಮ್, ನಮಗೆ ಮೊಟ್ಟ ಮೊದಲು ಇಲ್ಲಿ ಗೋರಿಪಾಳ್ಯ, ಈ ಹಳೆಗುಡದಳ್ಳಿ, ಪಾದರೇನಪುರ ಅಂದರೆ ಕಸದ ಸಮಸ್ಯೆ ತುಂಬ ಜಾಸ್ತಿ ಇತ್ತು. ಯಾಕಂದರೆ ಇಲ್ಲಿ ಒಂದೊಂದು ಫ್ಲೋರಲ್ಲಿ ನೀವು ನೋಡ್ಬೋದು 5ರಿಂದ 10 ಮನೆ. ಹಾಗಾಗಿ ಇಲ್ಲಿ ಕಸದ ಸಮಸ್ಯೆ ತುಂಬ ವಿಪರೀತ ಇತ್ತು. ಈಗ ಕಸದಿಂದ ತುಂಬಾ ಜಾಸ್ತಿ ಜನರಿಗೆ ಕಸ ಮುಕ್ತ ಕಾಣಿಸ್ತಾ ಇದೆ ನಮಗೆಲ್ಲ. ಆಮೇಲೆ ಬೇರೆ ಏನಂದರೆ ಇಲ್ಲಿ ಸ್ಲಮ್ಗಳು ಜಾಸ್ತಿ. ಸ್ಲಮ್ಗಳಿಗೂ ಅಷ್ಟೇ ಮೇಡಮ್, ಇವಾಗ ನೀವು ಹೋಗಿ ಜನತಾ ಕಾಲೋನಿಯಲ್ಲಿ ನೋಡಿ, ಅದು ನಿಮ್ಗೆ ಯಾವ ಥರ ಅದು ಸ್ಲಮ್ ಆಗಿರ್ಬೋದು, ಇಲ್ಲ ಚಿಕ್ಕ ಮನೆ ನೀವು ನೋಡ್ಬೋದು. ಅಲ್ಲಿ ಹೋಗಿ ಇಲ್ಲಿ ತುಂಬ ವಿಶಾಲವಾಗಿ, ತುಂಬ ಅಚ್ಚುಕಟ್ಟಾಗಿ ಆ ಏರಿಯಾ ಸ್ಲಮ್ ಅಂತ ಕಾಣಿಸಲ್ಲ ಮೇಡಮ್, ಒಳ್ಳೆ ಅಫಿಷಿಯಲ್ ವಿಜಯನಗರದಲ್ಲಿ ಇದಕ್ಕೆ ಕಾಣಿಸುತ್ತೆ. ಇನ್ನು ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರ ವಾರ್ಡ್ನಲ್ಲಿ ಕಾರ್ಪೊರೇಟರ್ಗಿಂತ ಹೆಚ್ಚಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ BK ಅಲ್ತಾಫ್ ಖಾನ್ ಎಂದು ಇಲ್ಲಿನ ಜನರು ತಿಳಿಸಿದ್ದಾರೆ. ಯಾವಾಗ ನಮ್ಮ ಅಲ್ತಾಫ್ ಸಾರು, ಜಮೀರ್ ಸಾರ್ ಬಂದರೂ ನಮ್ಮ ಏರಿಯಾ ರಾತ್ರಿ ಹಗಲೆಲ್ಲ ದೀಪ ಹಚ್ಚಿದಂಗೆನ ಐತೆ. ಬಾತ್ರೂಮ್ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಭಯ ಬರ್ತಾಯಿದ್ರು, ಅಲ್ಲದೊಳಗೆ ಅದೇ ರೆಡಿ ಮಾಡಿಕೊಟ್ರು. ನೀರಿಗೆ ಅಳಿತಾ ಇದ್ದು ಅದು ರೆಡಿ ಮಾಡಿಕೊಟ್ರು. ಈ ಮನೆಗಳಿಗೆ ಒಂದು ಸಾವಂದರೆ ಮನೆ ಮಕ್ಕಳು ಬರಲ್ಲ, ಫಸ್ಟ್ ಅವ್ರು ಬರ್ತಾರೆ. ಸಾವಿಗೆ ಏನಾಯಿತೋ ಅದನ್ನು ನೋಡ್ಬಿಟ್ಟು ಅವ್ರು ಹೋಗೋದು. ಆ ಥರ ನಡೀತೈತೆ. ನಮ್ಗೆ ಏನು ಎಲ್ಪ್ ಬೇಕೋ ರಾತ್ರಿ 10 ಗಂಟೆಗೆ ಹೋಗಿ ಬಾಗಿಲು ತಟ್ಟಿದ್ರು ನಮ್ಮ ಮನೆ ಮಗ ಥರ ನಮ್ಗೆ ಬಂದು ಎಲ್ಪ್ ಮಾಡಿದ್ದಾರೆ. ಒಂದು ಕಾಯಿಲೆ ಆದರೆ ನನಗೆ ಇವಾಗ ಇದು ಕ್ಯಾನ್ಸರ್ ಬಂದಿತ್ತು, ಕಾಸು ಕೊಟ್ಟು ನನಗೆ ಎಲ್ಪ್ ಮಾಡಿದ್ದಾರೆ. ನಮ್ಮ ಮಕ್ಕಳು ಮಾಡಿಲ್ಲ, ಅದೇ ನನ್ನ ಮಗ ಯಾರು ಅಲ್ತಾಫ್ ಅವರು, ಜಮೀರು ನಮ್ಮ ಮಗನೇ. ಇಷ್ಟು ಸೌಕರ್ಯ ಮಾಡಿರ ಅಂದರೆ ಯಾರು ಬಂದರೂ ನಮ್ಮ ಏರಿಯಾಗ ಮಾಡಿಲ್ಲ. ಒಳ್ಳೆ ಕಾರ್ಪೊರೇಟರ್ ಸಿಕ್ಕರು ಫೈನಲಲ್ಲಿ. ನಮಗೆ ಬುದ್ಧಿ ಬಂದಂಗೆ ಒಂದು 20 ವರ್ಷದ ಮುಂಚೆ ತುಂಬ ಹದಗೆಟ್ಟಿತ್ತು ಏರಿಯಾ ಇದು. ಇವಾಗ ನಾವೆಲ್ಲ ಓಡಾಡೋಷ್ಟೇ ಸೀಮಾ ಅಲ್ತಾಫ್ ಖಾನು ಮತ್ತು BZ ಜಮೀರ್ ಅಹ್ಮದ್ ಖಾನ್, ಅಲ್ತಾಫ್ ಖಾನ್ ಅವರು ಸೇರಿ ಒಂದೊಂದೇ ಕೆಲಸ ಮಾಡ್ಕೊಂಬಂದು ಈ ನೆಕ್ಸ್ಟ್ 2 ಕಾರ್ಪೊರೇಟರ್ ಬಂದಾಗ ನಮಗೆ ಏರಿಯಾ ಪೂರ್ತಿ ಕ್ಲೀನ್ ಆಯಿತು. ಒಂದು ಪ್ರಾಬ್ಲಮ್ ಇಲ್ಲ. ಹೊಸ ವಾಟರ್ ಲೈನ್ ಕೊಟ್ಟರು, ಹೊಸ ಚೇಂಬರ್ ಲೈನ್ ಕೊಟ್ಟಿದ್ದಾರೆ. ಆಮೇಲೆ ಮಶಾನದಲ್ಲಿ ಲೈಟ್ಗಳು ಇರಲಿಲ್ಲ, ಲೈಟ್ಗಳು ಕೊಟ್ಟರು. ನಮ್ಮ ದೇವಸ್ಥಾನನ ಕಟ್ಟಿಸ್ಕೊಟ್ರು. ಆಮೇಲೆ ಪಾರ್ಕ್ ಇರಲಿಲ್ಲ, ಪಾರ್ಕ್ ಮಾಡಿಕೊಟ್ಟಿದ್ದಾರೆ ಜಯನಗರದಲ್ಲಿ. ಈ ರೋಡ್ ಸಮಸ್ಯೆ ಅಂತೂ ತುಂಬ ಇತ್ತು. ಮಶಾನದಲ್ಲಿ ಒಳಗೋಗಿ ರೋಡ್ ಇರಲಿಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ರೋಡು ಮತ್ತು ತಾರ್ ರೋಡ್ ಆಗಿದೆ. MLA ಅವರು ಹೇಳ್ಬಾರ್ದು, ನಮಗೆ ಸಿಕ್ಕಿರೋದೇ ಪುಣ್ಯ ಜಮೀರ್ ಅಹ್ಮದ್ ಖಾನ್. ಇನ್ನು BBMP ಅಥವಾ ಈಗಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ JGR ನಗರ ವಾರ್ಡ್ ನಿವಾಸಿಗಳು ಏನು ಹೇಳ್ತಾರೆ ಕೇಳಿ.
GB ಎಲೆಕ್ಷನ್ಸ್ ಆಗಬೇಕಾ? ಯಾಕೆ ಆಗಬೇಕು ನಿಮ್ಮ ಪ್ರಕಾರ? ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ವಾರ್ಡ್ ಮಟ್ಟದಲ್ಲಿ ಆಗಬೇಕು ಅಂತಂದರೆ ಖಂಡಿತ ಒಂದು ಏನು ಇವತ್ತು ನಗರ ಪಾಲಿಕೆ ಸದಸ್ಯರು ಬೇಕೇ ಬೇಕು. GB ಎಲೆಕ್ಷನ್ ಆದರೆ ಮೇಡಮ್ ಅಧಿಕಾರ ಇರುತ್ತೆ, ನಮ್ಮ ಕಸದಿಂದ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಾಗಾಗಿ ನಮಗೆ GB ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಮೇಡಮ್, ಆಗಲೇಬೇಕು. ಸೊ ಇದಿಷ್ಟಾಗಿತ್ತು ಜಗಜೀವನ್ ರಾಮನಗರದ ಒಂದು ರಿಯಾಲಿಟಿ ಚೆಕ್. ಇಲ್ಲಿ GB ಕಡೆಯಿಂದ ಎಲೆಕ್ಟೆಡ್ ಕಾರ್ಪೊರೇಟರ್ ಇಲ್ಲ ಅಂದರೂ ಕೂಡ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಅಥವಾ ಇಲ್ಲಿನ ಜನಗಳಾಗಿರ್ಬೋದು, ಅವ್ರಿಗೆ ಸಹಾಯ ಮಾಡುವಂಥ, ಅವ್ರ ಕಷ್ಟಗಳಿಗೆ ಸ್ಪಂದಿಸೋ ಅಂಥ ಒಬ್ಬ ವ್ಯಕ್ತಿಯನ್ನು ಕಾರ್ಪೊರೇಟರ್ ಅಂತ ಆಲ್ರೆಡಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವರಿಗೆ ಸಮಸ್ಯೆ ಬಂದಾಗ ಅವ್ರ ಹತ್ರನೇ ಹೋಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ, ಸ್ಲಮ್ ಡೆವಲಪ್ಮೆಂಟ್ ಆಗಿರ್ಬೋದು, ಪಾರ್ಕು, ಹೈಟೆಕ್ ಬಸ್ ಸ್ಟ್ಯಾಂಡ್ ಕೂಡ ಬರ್ತಿದೆ, ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ಜನರು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.